ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಈ ವ್ಲಾಗ್ ಯಾವ್ದ್ರ ಬಗ್ಗೆನಪ್ಪ ಅಂದ್ರೆ ಎಲ್ಲರೂ ತಮ್ನೇಲ್ ನೋಡೇ ತಿಳ್ಕೊಂಡಿರ್ತೀರಾ. ಹೌದು, ನನ್ಗೆ ಫಾಸ್ಟ್ ಆಗಿ ಹೇರ್ ಗ್ರೋತ್ ಆಗಕ್ಕೆ ಹೆಲ್ಪ್ ಮಾಡಿದ ಆಯಿಲ್ ಬಗ್ಗೆ ಈ ವಿಡಿಯೋ ಇರುತ್ತೆ. ಇದೇನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಇವ್ರ ಮಮ್ಮಿ ಎಂಟ್ರಿ ಅನ್ಕೋತೀರಾ? ನನ್ ವಿಡಿಯೋನೆಲ್ಲ ಕ್ಯಾಪ್ಚರ್ ಮಾಡಿದ್ ಯಾರು ಅಂತ ತೋರಿಸ್ತೆ. ನಮ್ಮ ಮಮ್ಮಿನೇ ಈ ವಿಡಿಯೋನೆಲ್ಲ ಕ್ಯಾಪ್ಚರ್ ಮಾಡಿದ್. ನನ್ನ ಹತ್ರ ಬಂದು ಯಾರು ಪರ್ಸನಲ್ ಆಗಿ ಇದ್ರ ಬಗ್ಗೆ ಕೇಳಿಲ್ಲ, ಯಾರು ಕಮೆಂಟ್ ಮಾಡಿನೂ ಕೇಳಿಲ್ಲ. ಈ ಹೇರ್ ಆಯಿಲ್ ಬಗ್ಗೆ ನಾನೇ ವಾಲಂಟಿಯರ್ ಆಗಿ ಹೇಳ್ಕೋಬೇಕು ಅಂತ ಅನಿಸ್ತು, ಅದಕ್ಕೆ ವ್ಲಾಗ್ ಮಾಡಿ ಆಗ್ತಾ ಇದ್ದೀನಿ. ಸೊ ಫಸ್ಟಿಗೆ ನಾನಿಲ್ಲಿ ಕಿತ್ಕೋತಾ ಇರೋದು ಬಂದು ದಾಸವಾಳದ ಎಲೆ ಮತ್ತೆ ಹೂಗಳು. ಚಿಗುರು ಚಿಗುರು ಕೀಳ್ಬೇಕು. ದಾಸವಾಳ ಅಂದ್ರೆ ತುಂಬಾ ತರ ವೆರೈಟಿ ಇದೆ, ಆದ್ರೆ ನಮಗ್ ಬೇಕಾಗಿರೋದು ಒಂದೆಳೆ ದಾಸವಾಳ. ನಾನ್ ಪ್ರತಿ ಸತಿ ಮಾಡ್ಕೊಳ್ಳೋದು ಅರ್ಧ ಲೀಟರ್ ಕೊಬ್ಬರಿ ಎಣ್ಣೆಗೆ. ಅರ್ಧ ಲೀಟರ್ ಕೊಬ್ಬರಿ ಎಣ್ಣೆಗೆ ಒಂದ್ 2 ಹಿಡಿಯಷ್ಟು ದಾಸವಾಳದ ಎಲೆ ಬೇಕಾಗುತ್ತೆ, ಮತ್ತೆ 1 ಹಿಡಿಯಷ್ಟು ದಾಸವಾಳದ ಹೂ ಬೇಕು. ಮನೆ ಒಳಗಡೆ ನಾನು ಎಲ್ಲೇ ಹೋದ್ರು ಬ್ರೂನೋ ನನ್ನ ಹಿಂದೆ ಇದ್ದೇ ಇರ್ತಾನೆ. ನಾನು ನನ್ನ ಹಿಂದೆ ಬರೋದ್ ಮಿಸ್ ಮಾಡ್ಬೋದು, ಆದ್ರೆ ಬ್ರೂನೋ ಮಾತ್ರ ಮಿಸ್ ಮಾಡಲ್ಲ. ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಆಲೋವೆರಾ. ನಾನು ಈ ಎಣ್ಣೆ ಕಾಯ್ಸಕ್ ಯೂಸ್ ಮಾಡೋ ಪದಾರ್ಥಗಳೆಲ್ಲ ನಮ್ಮ ಮನೆ ಸುತ್ತಮುತ್ತಾನೆ ಬೆಳೆದಿದೆ. ನಿಮ್ಗಳ ಮನೆ ಅಕ್ಕಪಕ್ಕನೂ ಸ್ವಲ್ಪ ಜಾಗ ಇದ್ರೆ ಈ ತರ ಯೂಸ್ಫುಲ್ ಆಗೋ ಗಿಡಗಳನ್ನ ಹಾಕೊಳ್ಳಿ. ಆಲೋವೆರಾ ತಗೋತಿದಂಗೆ ನೆಕ್ಸ್ಟ್ ಕರ್ಬೇವಿನ ಸೊಪ್ಪನ್ನ ಒಂದ್ ಹಿಡಿ ತಗೊಳ್ಳಿ ಸಾಕು. ಇವಾಗ ಎಲ್ಲಾನು ನೀರಲ್ಲಿ ಒಂದ್ಸತಿ ನೀಟಾಗಿ ತೊಳ್ಕೊಳ್ಳಿ. ಧೂಳು ಗೀಳು ಹುಳ ಪಳ ಇದ್ರೆ ಎಲ್ಲ ಹೋಗ್ಬೇಕು, ಆ ತರ ತೊಳ್ಕೊಳ್ಳಿ ನೀಟಾಗಿ. ಈ ಮಧ್ಯೆ ಒಂದ್ ವಿಷಯ ಹೇಳಲೇಬೇಕು, ಕನ್ಫರ್ಮ್ ಆಗಿ ಅನ್ಸುತ್ತೆ ಇದು ನಾನು ಒಬ್ಳಿಗೆಲ್ಲ ಎಲ್ರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಏನಪ್ಪಾ ವಿಷಯ ಅಂದ್ರೆ ನಮ್ಮ ಅಜ್ಜಿದಿರ್ ನಮ್ ಹೇರ್ ಕೇರ್ ಮಾಡುವಾಗ ನಮ್ ಕೂದಲು ಹೆಂಗಿರುತ್ತೆ ಅಂದ್ರೆ ಕುದುರೆ ಬಲ ತರ ಇರುತ್ತೆ. ಯಾವಾಗ ನಾವು ಬೆಳೆದು ದೊಡ್ಡವರಾಗ್ತಿವೋ ಅವ್ರು ಹೇಳಿದ ಮಾತು ಕೇಳೋದಿಲ್ವೋ ಕೊತ್ತಿ ಬಲ ತರ ಆಗ್ಬಿಡು. ನಂಗೆ ಗೊತ್ತು ನಾನು ಹೇಳ್ತಿರೋದು 100ಕ್ಕೆ 100 ಸತ್ಯ ಅಂತ. ನಿಜಾನ ಸುಳ್ಳ ನೀವೇ ಕಮೆಂಟ್ ಮಾಡಿ ಹೇಳಿ. ಇದ್ಯಾಕೆ ಇಟ್ಕೋತೆ ನಿಮ್ಗೆ ಇದು ಯೂಟ್ಯೂಬ್ ಮಾಡ್ಬೇಕು ಅಂತ? ಕಾರಣ ಟೈಮ್ ಪಾಸ್. ಕೆಲಸಗಳಿಲ್ವೇ ಮನೇಲಿ ಮಾಡೋದಕ್ಕೆ? ಮಾಡೋದನ್ನೇ ಮಾಡ್ಬಿಟ್ಟು ಹಾಕೋದು. ಇದೇ ಕೆಲಸ ಅಂತ ಹೇಳ್ಕೊಳ್ಳೋದೆ. ಈ ಅಲೋವೆರಾನ ಕ್ಲೀನ್ ಮಾಡುವಾಗ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು, ಯಾಕಂದ್ರೆ ಅದರಲ್ಲಿ ಎಲ್ಲೋ ತರ ಒಂದು ಜೆಲ್ ಟೈಪ್ ಬರುತ್ತೆ. ಅದನ್ನ ಮಾತ್ರ ನೀವು ನೀಟಾಗಿ ತೊಳ್ಕೊಬೇಕು. ವಿಡಿಯೋ ಮಾಡ್ತಾ ನಾನು ನಮ್ಮ ಮಮ್ಮಿ ಹಿಂಗೆ ಬರೀ ತರ್ಲೆ ತರ ಮಾತಾಡ್ಕೊಂಡು ತಮಾಷೆ ಮಾಡ್ಕೊಂಡು ಟೈಮ್ ಪಾಸ್ ಮಾಡಿದ್ದಾಯ್ತು. ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ ಹೋಗೋಣ. ನೆಕ್ಸ್ಟ್ ನಾವು 2 ಈರುಳ್ಳಿನ ತಗೊಂಡು ಒಂದ್ ಸ್ವಲ್ಪ ಮೀಡಿಯಂ ಆಗಿ ಕಟ್ ಮಾಡ್ಕೋಬೇಕು. ಇವಾಗ ಒಂದ್ ಜಾರ್ ತಗೊಂಡು ತೊಳೆದಿಟ್ಟಿರೋ ಐಟಮ್ಸ್ ಎಲ್ಲ ದಾಸವಾಳದ ಎಲೆ, ದಾಸವಾಳದ ಹೂವು, ಅಲೋವೆರಾ, ಕರ್ಬೇವಿನ ಸೊಪ್ಪು ಎಲ್ಲಾನು ಹಾಕೊಂಡು ಒಂದ್ ರೌಂಡ್ ಗ್ರೈಂಡ್ ಮಾಡ್ಬೇಕು. ಗ್ರೈಂಡ್ ಮಾಡುವಾಗ ನೀವು ಯಾವುದೇ ಕಾರಣಕ್ಕೂ ಅದಕ್ಕೆ ನೀರ್ ಹಾಕ್ಲೇಬೇಡಿ. ಮತ್ತೆ ಇನ್ನೊಂದೇನಂದ್ರೆ ಕಂಟಿನ್ಯೂಸ್ ಆಗಿ ಸ್ವಿಚ್ ಆನ್ ಮಾಡಿ ಬಿಟ್ಬಿಡ್ಬೇಡಿ. ಆ ಮಿಕ್ಸಿ ಜಾರ್ನ ಓಪನ್ ಮಾಡಿ ಸ್ಪೂನ್ ಅಲ್ಲಿ ಮೇಲೆ ಕೆಳಗೆ ಮಾಡ್ತಾ ಇರಿ. ವಿಡಿಯೋ ಮಾಡುವಾಗ ಇನ್ನೊಂದೇನಪ್ಪಾ ಅಂದ್ರೆ ನಮ್ಮ ಮಮ್ಮಿಗೆ ಮುಂಚೆನೆ ಹೇಳಿದ್ದೆ ನಾನು, ಬಂದ್ ನನ್ನ ಮುಖಕ್ಕೆ ಝೂಮ್ ಮಾಡಬೇಡಿ ಅಂತ. ಅಂದ್ರೂ ಪದೇ ಹಂಗೆ ಮಾಡೋದು. ಅದೇನ್ ಸಿಕ್ತೋ ಕಾಣೆ ನಮ್ಮ ಮಮ್ಮಿಗೆ ಅದ್ರಿಂದ. ನೋಡಿ ನಾನು ಏನಕ್ಕೆ ಸ್ಪೂನ್ ಅಲ್ಲಿ ಆ ತರ ಮೇಲೆ ಕೆಳಗೆ ಮಾಡಿ ಅಂತ ಹೇಳ್ದೆ ಅಂದ್ರೆ ಅದ್ ಕೆಳಗಡೆ ಮಾತ್ರ ಗ್ರೈಂಡ್ ಆಗಿರುತ್ತೆ, ಮೇಲ್ಗಡೆ ಹಂಗೆ ಇರುತ್ತೆ. ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಈ ಕನ್ಸಿಸ್ಟೆನ್ಸಿ ಬರುತ್ತೆ. ಇದಿನ್ನು ಫೈನಲ್ ಅಲ್ಲ. ಇದು ನೋಡಿ ಪರ್ಫೆಕ್ಟ್ ಆಗಿ ಗ್ರೈಂಡ್ ಆಗಿರೋದು. ಅಂದ್ರೆ ಈ ತರ ಎಲ್ಲ ಎಣ್ಣೆ ಮಾಡೋದು ಯಾರ ಹತ್ರ ಕಲ್ತ್ಕೊಂಡೆ ಅಂದ್ರೆ ನಮ್ಮ ಅಮ್ಮ ಹತ್ರ. ನಮ್ಮಮ್ಮ ಅಂದ್ರೆ ನಮ್ಮ ಮಮ್ಮಿ ಅಲ್ಲ, ನಮ್ಮ ಮಮ್ಮಿದು ಅಮ್ಮ. ಐ ನೋ ನಂತರನೇ ತುಂಬಾ ಜನ ಅಜ್ಜಿಗೆ ಅಮ್ಮ ಅಂತ ಕರಿತೀರಾ ಅಂತ. ನಂತರ ಅಜ್ಜಿನ ಅಮ್ಮ ಅಂತ ಕರಿಯೋರು ಅಮ್ಮ ಅಂತ ಒಂದ್ ಕಮೆಂಟ್ ಹಾಕಿ. ಇದೆಲ್ಲ ನಮ್ಮ ಮಮ್ಮಿ ಐಡಿಯಾ. ಜೇನುತುಪ್ಪ ಎಲ್ಲ ಖಾಲಿ ಆದ್ಮೇಲೆ ಆ ಡಬ್ಬದಲ್ಲಿ ಗ್ರೋಸರೀಸ್ ಇಟ್ಟಿರೋದು. ಸೊ ಫೈನಲಿ ನಾವ್ ಇವಾಗ ಲಾಸ್ಟ್ ಸ್ಟೆಪ್ ಬಂದಿದೀವಿ. ಎಲ್ಲ ದಿನಸಿ ಅಂಗಡಿಲೂ ಲೂಸ್ ಕೊಬ್ಬರಿ ಎಣ್ಣೆ ಬಾಟಲ್ ಸಿಗುತ್ತೆ. ಅಲ್ಲಿ ನೀವು ಅರ್ಧ ಲೀಟರ್ ಕೊಬ್ಬರಿ ಎಣ್ಣೆ ಬಾಟಲ್ ತಗೊಂಡ್ ಬನ್ನಿ. ಆ ಎಣ್ಣೆನ ಒಂದ್ ಪಾತ್ರೆಯಲ್ಲಿ ಕಾಯಕ್ಕಿಡಿ. ಒಂದ್ ಸ್ವಲ್ಪ ಬಿಸಿ ಆಯ್ತದಂಗೆ ನಾವ್ ಇಷ್ಟೊತ್ತು ಗ್ರೈಂಡ್ ಮಾಡ್ಕೊಂಡಿರೋದನ್ನೆಲ್ಲ ತೆಗ್ದು ಅದಕ್ಕೆ ಹಾಕಿ. ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನೀವ್ ಈ ತರ ಕೈ ಆಡ್ತಾನೆ ಇರ್ಬೇಕು, ಇಲ್ಲ ಅಂದ್ರೆ ಅದು ತಳ ಹಿಡಿದ್ ಬಿಡುತ್ತೆ. ಒಂದ್ 5 ಮಿನಿಟ್ಸ್ ಅದ್ ಕುದ್ಮೇಲೆ ಅದಕ್ಕೆ ಮೆಂತ್ಯ ಬೆರೆಸಿ. ಇವಾಗ ನೋಡ್ತಿರ್ಬೋದು ನೀವು, ಅದೆಲ್ಲ ಹಸಿ ವಾಸನೆ ಹೋಗಿ ಎಣ್ಣೆ ಜೊತೆ ಅದು ಚೆನ್ನಾಗಿ ಕುದ್ದಿದೆ. ಈ ಎಣ್ಣೆ ಸರಿಯಾಗಿ ಕಾಯೋಕೆ ಕಮ್ಮಿ ಅಂದ್ರೂ 25 ನಿಮಿಷ ತಗೊಳ್ಳೋದು. ಅದೆಲ್ಲ ಚೆನ್ನಾಗಿ ಕಾದ್ಮೇಲೆ ಅದನ್ನ ಅದೇ ಪಾತ್ರೆಯಲ್ಲಿ ಒಂದ್ 5 ಮಿನಿಟ್ಸ್ ಬಿಟ್ಬಿಡಿ. ಸ್ವಲ್ಪ ತಣ್ಣಗಾದ್ಮೇಲೆ ಒಂದ್ ಸ್ಟೀಲ್ ಜಾಲರಿ ತಗೊಂಡು ಅದನ್ನ ಬೇರೆ ಪಾತ್ರೆಗೆ ಸೋಸ್ಕೊಬಿಡಿ. ನಾನೇನ್ ಮಾಡ್ತೀನಿ ಅಂದ್ರೆ ಒಂದಿನ ಪೂರ್ತಿ ಸ್ಟೀಲ್ ಪಾತ್ರೆಯಲ್ಲಿ ಬಿಟ್ಟು ಮಾರನೇ ದಿನ ಅದನ್ನ ಗಾಜಿನ ಬಾಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಐ ಹೋಪ್ ದಟ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅಂಡ್ ಯೂಸ್ಫುಲ್ ಆಗುತ್ತೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದ್ ಮರಿಬೇಡಿ. ಇಷ್ಟ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಅದನ್ನು ನನಗೆ ತಿಳಿಸಿ ಕಮೆಂಟ್ ಮಾಡಿ. ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅನ್ನೋ ತರ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋಸ್ ನೋಡ್ತಾ ಇರೋದಕ್ಕೋಸ್ಕರ. ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ.